ರಾಗ ಸುರಟಿ. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರ ಯಥಾಕ್ಷೇ ಗಂಭೀರಾವರ್ತನಾಭಿಃ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೇ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯೋ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಂಗಲ್ಯ ಯುಕ್ತಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 43ನೇ ಪದ್ಯದ ಭಾವಾನುವಾದವನ್ನು ಮುಂದುವರಿಸೋಣ. ಆವಳಿಸುವಾಗ ಯಶೋಧಾ ದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ ಬ್ರಹ್ಮಾಂಡವನ್ನೆಲ್ಲ ತೋರಿದ್ದುದು ಇಲ್ಲವೇ? ಇಡೀ ಬ್ರಹ್ಮಾಂಡವನ್ನೇ ಭಗವಂತ ತನ್ನ ಮುದ್ದಾದ ಮುಖದಲ್ಲಿ ವದನದಲ್ಲಿ ತೋರಿದ್ದಾನೆ ಎಂದ ಮೇಲೆ ಆ ದೇವರು ಗರ್ಭದೊಳಗೆ ಅಡಗುವನೇ ಅಂತ ಒಂದು ಪ್ರಶ್ನೆ. ಇಲ್ಲಿಯೂ ಕೂಡ ಒಂದು ಮತದ ಚರ್ಚೆ ಇದೆ. ಇಲ್ಲಿ ಕೆಲವು ಮತಗಳಲ್ಲಿ ಹೀಗಿದೆ. ಒಂದು ಶಾಸ್ತ್ರೀಯ ಕ್ರಮ ಅಂತ ಒಂದು, ಇನ್ನೊಂದು ಅಶಾಸ್ತ್ರೀಯ ಕ್ರಮ ಅಂತ ಇನ್ನೊಂದು ಚಿಂತನೆಗಳಿವೆಲ್ಲವೂ ಕೂಡ. ಜೈನ ಮತ ಅಂತ ಒಂದಿದೆ, ಅದರಲ್ಲಿ ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ. ಏನು ಅಂದರೆ, ಜೀವ ಇದ್ದಾನೆ, ಅವನಿಗೆ ಯಾವುದೇ ಥರ ಆಕಾರ ಇರಲ್ಲ. ಅದು ಏನು ಅಂತಲೂ ಗೊತ್ತಿಲ್ಲ. ಜೀವ ರೌಂಡ್ಗಿದ್ರು ಒಂದು ಆಕಾರ ಅಂತ ಹೇಳ್ತಾರೆ. ಈ ಮತಗಳಲ್ಲಿ ಹೇಳೋದೇನೆಂದರೆ, ಜೀವನಿಗೆ ಆಕಾರ ಇಲ್ಲ. ನಾವು ನೋಡುವಾಗ ತಲೆ, ಕಾಲು, ಕೈ, ಕಾಗೆದ್ದೇ ಒಂದು ಆಕಾರ ನೋಡಿದ್ದೀವಿ, ಹಾವಿನ ಆಕಾರ ನೋಡಿದ್ದೀವಿ, ಹುಲಿಯ ಆಕಾರವನ್ನು ನೋಡಿದ್ದೀವಿ, ಬೆಕ್ಕು, ಮೊಲಗಳು, ಮನುಷ್ಯ, ಹಂದಿ, ಹೀಗೆ ಎಲ್ಲ ಆಕಾರ ನೋಡಿದ್ದೀವಿ. ಅದೇ ರೀತಿಲಿ ಇದು ನಾನು ಹೇಳ್ತಾ ಇರೋದೇನು, ಪ್ರತಿಯೊಂದು ಇದು ಬಹಳ ಗಹನವಾಗಿರ್ತಕ್ಕಂಥ ವಿಷಯ. ಸ್ವಲ್ಪ ಸೂಕ್ಷ್ಮವಾಗಿ ಕಿವಿ ಕೊಟ್ಟು ಕೇಳಿದರೆ ಮಾತ್ರ ಅರ್ಥವಾಗತ್ತೆ, ಇಲ್ಲದ್ರೆ ಅರ್ಥವಾಗಲ್ಲ. ಕಾಗೆ, ಹಂದಿ, ನಾಯಿ, ಹಸು, ಹುಲಿ, ಹಾವು, ಮನುಷ್ಯ, ಈಗೇನೋ ನೀವು ನೋಡಿದ್ದೀರಲ್ಲ ಆಕಾರ, ಈ ಆಕಾರ ನಿರಾಕಾರದಲ್ಲಿಲ್ಲ. ನಾವೆಲ್ಲರೂ ಕೇವಲ ಜೆರಾಕ್ಸ್ ಪ್ರಿಂಟ್ಗಳು, ಮೂಲ ಆಕೃತಿಯ ಜೀವರುಗಳು ಇದ್ದಾರೆ. ಇದು ಯಾವ ಮತದವರು ಹೇಳೋದಲ್ಲ, ಮೂಲದಲ್ಲಿ ಇರೋ ವಿಷಯ, ಸಿದ್ಧಾಂತ ಇದು. ಇದರಲ್ಲಿ ಏನು ವ್ಯತ್ಯಾಸ ಮಾಡಲಿಕ್ಕೆ ಬರೋದೇ ಇಲ್ಲ. ಕಾಗೆ ಅಂತ ಒಂದು ಮೂಲ ಆಕಾರನೇ ಇದೆ, ಜೀವ ಇದೆ. ನಾವು ಕಾಗೆ, ಅವನು ಎಷ್ಟೇ ವರ್ಷ ಆದರೂ ಕಾಗೆ ಜೀವನೇ ಮೂಲ. ಅವನಿಗೆ ಮೋಕ್ಷ, ಆ ಜೀವನಿಗೆ ಮೋಕ್ಷ ಆಗೋದು ಕಾಗೇನೆ ಹಾಗೆ ಮೋಕ್ಷ ಆಗೋದು ಅವನಿಗೆ. ಹಂದಿ ಅಂತೊಂದಿದೆಯಲ್ಲ, ಅದು ಮೂಲ ಆಕೃತಿ. ನಾವು ಮಣ್ಣು ಮಾಡಿದಾಗ ಆಕಾರ ನಿರಾಕಾರವಾಯಿತು ಅಂತ ಹೇಳ್ತೀವಿ, ಆಗಲ್ಲ. ಮಂಡಕ್ಕಿ ಚೀಲದೊಳಗೆ ಮಂಡಕ್ಕಿ ಖಾಲಿ ಆದರೆ ಚೀಲ ಇದ್ದೇ ಇರುತ್ತೆ, ಮಂಡಕ್ಕಿ ಖಾಲಿ ಆಗತ್ತೆ ಅಷ್ಟೇ. ಅಥವಾ ಅಕ್ಕಿ ಖಾಲಿ ಆಗತ್ತೆ, ಜೋಳ ಖಾಲಿ ಆಗತ್ತೆ, ಜೋಳವನ್ನು ತುಂಬಿಸಿದ ಚೀಲ ಹಾಗೇ ಇರುತ್ತೆ. ಮೂಲದಲ್ಲಿ ಇದೊಂದು ಸಿದ್ಧಾಂತ. ನಮ್ಮ ಶಾಸ್ತ್ರೀಯ ಸಿದ್ಧಾಂತ ಏನಿದೆ ಅಂದರೆ, ಕಾಗೆ ಅಂತ ಒಂದು ಜೀವ ಇದೆ, ಹಂದಿ, ನಾಯಿಗಳು ಎಲ್ಲ ಮೂಲ ಆಕೃತಿ ಹಾಗೆ ಇರುತ್ತದೋ, ಅಲ್ಲಿನ ಜೆರಾಕ್ಸ್ ಪ್ರಿಂಟ್ಗಳು ಮಾತ್ರ ಇಲ್ಲಿ ಕಾಣಿಸೋದು. ಅವುಗಳದೇ ಆದ ಆಕಾರ ಹಾಗೆ ಇರುತ್ತೆ. ಜೀವನಿಗೂ ಒಂದು ಆಕಾರ ಇದೆ ಅಂತ ಆಯಿತು.
ಇದನ್ನು ಸೂಕ್ಷ್ಮವಾಗಿ ಬಹಳ ನಿಧಾನವಾಗಿ ಕೇಳಿದ್ರೆ ಅರ್ಥ ಆಗತ್ತೆ. ಇನ್ನೊಂದ್ಸಲ ಹೇಳ್ತೀನಿ. ಕಾಗೆ ಅಂತ ಮೂಲ ಒಂದು ಜೀವ ಇದೆ. ಅದು ಸೃಷ್ಟಿಯ ಚಕ್ರದಲ್ಲಿ ಅದು ಕಡೆಗೆ ಕಾಗೆಯಾಗೆ ಮೋಕ್ಷ ಆಗೋದು. ಅದೇನು ಮಾಡಿದ್ರು ಅದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಕಾಗೆ ಜೀವನೇ ಅದು. ಇಂತಹ ಜೀವರುಗಳು ಯಾವ್ಯಾವ ಆಕಾರದಲ್ಲಿ ಇದ್ದಾರೋ, ಎಷ್ಟು ರೀತಿಯ ಪ್ರಾಣಿಗಳು ಇದೆಯೋ ಅವೆಲ್ಲ ಮೂಲ ರೂಪದಲ್ಲಿ ಹಾಗೆ ಇದೆ. ಆದರೆ ಈ ಮತದವರು ಏನು ಹೇಳ್ತಾರೆ ಅಂದರೆ ಜೀವನಿಗೆ ಆಕಾರವಿಲ್ಲ. ಜೀವ ಅನ್ನುವುದು ಯಾವುದೋ ಒಂದು ದೇಹದಲ್ಲಿ ಹುಟ್ಟಿದರೆ, ಮಾನವನಾಗಿ ಹುಟ್ಟಿದರೆ ಒಳಗಿರುವ ಜೀವನು ಮಾನವನ ಆಕಾರ ಪಡೆಯುತ್ತೆ ಅಂತ ಅವ್ರು ಹೇಳ್ತಾರೆ. ಒಂದು ಪಕ್ಷ ಕಾಗೆಯಾಗಿ ಹುಟ್ಟಿದ್ರೆ ಆ ಜೀವ, ಒಳಗಿರುವ ಮೂಲ ಜೀವನು ಕಾಗೆ ಆಕಾರನೇ ಅವನಿಗೆ ಇರುತ್ತೆ ಅಂತ ಇದು ಜೈನ ಮತದವರು ಹೇಳುವುದು. ಒಂದು ಮತದವರು ಹೇಳೋದು. ಉದ್ದೇಶ ಏನು ಗೊತ್ತಾ, ಇದು ಯಾಕೆ ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ನಮ್ಮ ಶಾಸ್ತ್ರದಲ್ಲಿ ಒಂದು ವಿಷಯ ಇದೆ. ಏನು ವಿಷಯ ಅಂದರೆ, ನಮ್ಮವರು ಇದನ್ನು ಒಪ್ಪೋದಿಲ್ಲ. ಯಾಕೆ ಅಂದರೆ ನಮ್ಮ ಶಾಸ್ತ್ರಕಾರರು ಇದನ್ನು ಒಪ್ಪುವುದಿಲ್ಲ. ಕಾರಣವೇನೆಂದರೆ ಮೂಲ ಜೀವನಿಗೆ ಒಂದು ಆಕೃತಿ ಇದೆ. ಅವನಿಗೆ ಎಷ್ಟೇ ಜನ್ಮ ತೆಗೆದರೂ ಆ ಮೂಲ ಆಕೃತಿ ಅವನ ಮೂಲ ಸ್ವಭಾವ, ಅದನ್ನು ಚೇಂಜ್ ಮಾಡೋಕ್ಕೆ ಆಗಲ್ಲ. ಅಲ್ಲಿ ನಿರಾಕಾರ, ಬಿಂದು ಅದೆಲ್ಲ ಬೇರೆ ಬೇರೆಯವ್ರು ಹೇಳೋದು. ಆದರೆ ಸಿದ್ಧಾಂತ ಇದು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಕಣ್ಣಿದ್ದರೆ ಕಣ್ಣಿನ ಒಳಗೆ ನೋಡಿದರೆ ಏನಪ್ಪ ಅಂದರೆ ಏನೋ ಒಂದು ಮೂಲ ಮಾನವ ಜೀವಿ ಅಂತ ಇಟ್ಕೊಳ್ಳೋಣ. ನಮ್ಮ ದೇಹದಿಂದ ಅಳಿಲಿಕ್ಕೆ ಆಗಲ್ಲ. ಅದನ್ನು ದೇಹದ ಒಳಗಿರುವ ಜೀವಿ ಅಂತ ಒಂದಿದೆಯಲ್ಲ, ಅದು ಮಾನವನಾಗಿದ್ದರೆ ಧರ್ಮ ಕರ್ಮಗಳ ಒಂದು ಕರ್ಮ ಪ್ರಾರಬ್ಧದಿಂದ ಅವನಿಗೆ ಹಂದಿ ಶರೀರ ಸಿಕ್ಕಿದ್ದರೆ, ಅರ್ಥ ಆಗ್ತಿದೆಯಾ ನಿಮಗೆ? ಮೂಲ ಜೀವಿ ಮಾನವ, ಏನೋ ಪ್ರಾರಬ್ಧ ಕರ್ಮಾನುಸಾರವಾಗಿ ಒಂದ್ಸಲ ನಮಗೆ ಸರಿಯಾದ ಮನೆ ಸಿಗಲ್ಲ. ಒಳ್ಳೆಯವರೇ ಇರ್ತೀವಿ ನಾವು, ನಮ್ಮ ಪ್ರಾರಬ್ಧ ಕರ್ಮ ನಮಗೆ ತಕ್ಕಂಥ ಮನೆ ಸಿಗಲ್ಲ. ಒಂದಿಷ್ಟು ವರ್ಷಗಳ ಕಾಲ ನಮಗೆ ಇಷ್ಟವಿಲ್ಲದೆ ಇರೋ ಮನೇಲಿ ಇರಬೇಕಾಗತ್ತೆ, ಒಳ್ಳೆ ಮನೆ ಸಿಗೋ ತನಕ. ಅದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮೂಲ ಜೀವನು ಮನುಷ್ಯ ಮಾನವ ಶರೀರಿಯಾಗಿದ್ದರೆ ಪ್ರಾರಬ್ಧ ಕರ್ಮದಿಂದ ಅವನಿಗೆ ಹಂದಿಯ ದೇಹ ಬಂದಿದ್ದರೆ, ದೇಹ ಮಾತ್ರ ಹಂದಿದಿರುತ್ತೆ, ಒಳಗೆ ಮಾನವ ಜೀವಿಯೇ ಇರ್ತಾನೆ. ಮೇಲೆ ಹಂದಿ ದೇಹ ಬಂದಿದೆ ಅಂತ ಹೇಳಿ ಒಳಗೆ ಜೀವಿಯ ದೇಹವು ಆಕಾರವು ಹಂದಿಯ ಇರೋದಿಲ್ಲ. ಇದು ಯಾತಕ್ಕೆ ಅಂತಂದ್ರೆ ಅತಿ ಸೂಕ್ಷ್ಮ ವಿಷಯ. ಒಂದು ಹಂದಿ ಓಡಾಡ್ತಾ ಇತ್ತು ತುಂಬ ಹಿಂದೆ ಅಂದರೆ ವರ್ಷಾನುಗಟ್ಟಲೆ ಹಿಂದೆ. ಯಾರೋ ಮಹಾತ್ಮರು ಇದ್ದರೂ ಅವ್ರಿಗಿದೆಲ್ಲ ಕಾಣಿಸ್ತಾ ಇತ್ತು. ಸುಭದ್ರಾ ಬಾರಮ್ಮ ಇಲ್ಲಿ ಎನ್ನೋರು, ಆ ಹಂದಿ ಬಂದ್ಬಿಡ್ತಿತ್ತು. ಸುಭದ್ರಾಬಾಯಿ ಬಾ. ಕರೆಕ್ಟಾಗಿ ಏಕಾದಶಿ ವ್ರತ ಬಂತೆ ಅಂತ ಅದಕ್ಕೆ ಹೆಂಗೆ ಗೊತ್ತಾಗ್ತಿರ್ಲಿಲ್ಲ. ಅದು ಅಲ್ಲಿರ್ತಿತ್ತು. ಅದು ಸೊಪ್ಪಿನ ಮಾರ್ಕೆಟ್ ಅಂತ ಒಂದಿದೆ, ಒಂದು ಏರಿಯಾ, ಆ ಜಾಗದಲ್ಲಿ ಇರ್ತಿತ್ತು. ಅದು ಯಾವ ಊರು ಅಂತ ಕೇಳೋಕೆ ಹೋಗ್ಬೇಡಿ, ಆ ಮಹಾತ್ಮರ ಹೆಸರು ನಾನು ಹೇಳೋಕೆ ಹೋಗಲ್ಲ. ಆ ಹಂದಿ ಸುಭದ್ರಾಬಾಯಿ ಬನ್ರಿ ಅಂತ ಕರೆದ್ರೆ ಬರ್ತಿತ್ತು. ನೋಡೋರಿಗೆಲ್ಲ ವಿಚಿತ್ರ ಅನಿಸೋದು, ಬಂದು ಊಟ ಗೀಟ ಮಾಡೋದು. ಆದರೆ ಕೊಳಚೆ, ಹೇಲು, ಕಸ ಮುಸರೆ ಏನೂ ತಿಂತಿರಲಿಲ್ಲ. ಹೆಚ್ಚು ಕಮ್ಮಿ ಒಂದು 2 ವರ್ಷಗಳ ಕಾಲ ಆ ಶರೀರ ಹಾಗೆ ಇತ್ತದು, ಅಲ್ಲೇ ಮಲಗೋದು. ಒಬ್ಬರು ಟೀಚರ್ ಇದ್ದರು, ಆ ಟೀಚರ್ ಮನೆ ಹತ್ರ ಅದು ಮಲಗ್ತಾ ಇತ್ತು. ಮನೆಯಲ್ಲಿ ವೈಶ್ವದೇವ ಬಲಿಹರಣ ಮಾಡಿದ ನೈವೇದ್ಯವನ್ನು ನಾವೆಲ್ಲ ಉಂಡ ಮೇಲೆ ಉಳಿದ ಅನ್ನವನ್ನು ತಿಂದು ಹೋಗಿ ಸುಮ್ಮನೆ ಅಲ್ಲಿ ಮಲಗ್ತಾ ಇತ್ತು. ಬಿಟ್ಟರೆ ಇನ್ನೇನನ್ನು ಅದು ತಿಂತಿರಲಿಲ್ಲ, ಎಲ್ಲರೂ ನೋಡಿದ್ರು. ಅದರ ಹೆಸರು ಸುಭದ್ರಾಬಾಯಿ ಅಂತ ಮಹಾತ್ಮರ ಹೆಸರಿಟ್ಟಿದ್ರು.
ಕೆಲವೊಮ್ಮೆ ನಾಯಿಗೆ ಸೀತಾದೇವಿ ಲಕ್ಷ್ಮೀದೇವಿ ಅಂತ ಇಟ್ಟರೆ ಅವು ಬರ್ತವೆ ಬಿಡಿ, ಆದರೆ ಸೀತಾದೇವಿ ಲಕ್ಷ್ಮೀದೇವಿ ಅದು ಪ್ರಾಕ್ಟೀಸ್, ಅದು ಹಂದಿಗೆ ಹೆಂಗೆ ಪ್ರಾಕ್ಟೀಸ್ ಆಗಬೇಕು? ನಾಯಿ ಆದರೆ ಮನುಷ್ಯ ಸಾಕಿ ಅದು ಕೂಗಿ ಅಭ್ಯಾಸ ಆಗುತ್ತೆ. ಆದರೆ ಈ ಸುಭದ್ರಾಬಾಯಿಯನ್ನು ಹಂದಿಗೆ ಹೆಂಗೆ ಪ್ರಾಕ್ಟೀಸ್ ಆಗಬೇಕು ಅಲ್ವಾ? ಇರಲಿ, ಪ್ರಾಕ್ಟೀಸ್ ಆಗಿದೆ ಅಂತ ಇಟ್ಕೋಣ, ಆ ಸುಭದ್ರಾ ಅನ್ನೋ ಹೆಸರು ಪ್ರಾಕ್ಟೀಸ್ ಆಗಿದೆ ಅಂತ ಇಟ್ಕೋಣ. ಆದರೆ ಅದಕ್ಕೆ ಏಕಾದಶಿ ಮಾಡಬೇಕು ಅಂತ ಹೇಗೆ ಗೊತ್ತಾಗ್ತಿತ್ತು? ಎಷ್ಟೋ ಬಾರಿ ಏಕಾದಶಿಯ ದಿನ ಅದಕ್ಕೆ ದೋಸೆನೋ ಇಡ್ಲಿನೋ ಉಳಿದಿದ್ದು ತೊಗೊಂಡು ಹಾಕಿದ್ರೆ ಅದು ತಿಂತಾ ಇರಲಿಲ್ಲ. ಮರುದಿವಸ ದ್ವಾದಶಿ ತನಕ ಹಾಗೆಯೇ ಬಿದ್ದುಕೊಂಡೇ ಇರ್ತಿತ್ತು. ಆಮೇಲೆ ದ್ವಾದಶಿ ದಿವಸ ಉಳಿದ ಅನ್ನವನ್ನು ಹಾಕದೆ ತಿಂದು ಹೋಗಿ ಮಲ್ಕೋ, ಇಷ್ಟೇ. ಅದು ಕಡೆಗೊಮ್ಮೆ ಅದು ತುಳಸಿ ಕಟ್ಟೆ ಹತ್ರ ತನ್ನ ಶರೀರವನ್ನು ಬಿಡ್ತು. ನೋಡಿ, ಒಳಗಿರುವ ದೇಹ, ಒಳಗಿರುವ ಆಕೃತಿ ಸುಭದ್ರಾಬಾಯಿ ಹಾಗೆ ಇದ್ದಾರೆ. ಪ್ರಾರಬ್ಧ ಕರ್ಮದಿಂದ ಏನು ಸಮಸ್ಯೆ ಆಯಿತು ಅಂತ ಅದನ್ನು ನಾನು ಬಿಡಿಸಿ ಹೇಳೋಕ್ಕಾಗೋಲ್ಲ. ಅಂಥದ್ದೊಂದು ಶರೀರ ಅವ್ರು ತಗೋಬೇಕು, ಮನೆಯನ್ನು ತಗೋಬೇಕಾಯಿತು. ಆದರೆ ಒಳಗಿರುವ ಜೀವ ಸ್ವಭಾವ, ಮಾನವ ಮಡಿವಂತಿಕೆಯ ಸ್ವಭಾವ ಇದ್ದುದರಿಂದ ಇಂತಹ ಅನೇಕ ಕಥೆಗಳು ಶ್ರೀಮನ್ ಮಹಾಭಾರತದಲ್ಲಿ ವೇದವ್ಯಾಸರು ಕೋಟ್ ಮಾಡಿದ್ದಾರೆ, ಮಹಾವಿಜ್ಞಾನಿಯವರು. ಅದು ಎಲ್ಲಿಗೂ ಯಾವತ್ತಿಗೂ ಹಂದಿಯ ದೇಹದ ಆಚರಣೆಯನ್ನು ಮಾಡಲಿಲ್ಲ. ಕೆಲವು ಮಾನವರಿದ್ದಾರೆ, ಮಾನವರಾಗಿ ಹುಟ್ಟಿರ್ತಾರೆ, ಕೊಳಚೆಯಲ್ಲಿ ಮಲಗೋವರಿದ್ದಾರೆ, ತಮ್ಮ ಅಮೇದ್ಯವನ್ನ, ತಮ್ಮ ಲ್ಯಾಟ್ರಿನನ್ನ ತಾವೇ ತಿನ್ನುತ್ತಾರೆ. ಇವತ್ತು ಯೂಟ್ಯೂಬಲ್ಲಿ ನೋಡೋದು ಅಂಥದ್ದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಪ್ರಾಣಿಗಳ ಒಂದಿಗೆ ಮೈಥುನ ಮಾಡುತ್ತಾರೆ, ಪ್ರಾಣಿಗಳ ಜೊತೆ ಸಂಭೋಗ ಮಾಡುತ್ತಾರೆ. ಮತ್ತೆ ಪ್ರಾಣಿಗಳು ತಿನ್ನುವ ಆಹಾರವನ್ನೆಲ್ಲ ತಿಂತಾರೆ. ಹಲ್ಲಿ ತಿಂತಾರೆ, ಇಲಿನ ತಿಂತಾರೆ. ಅವರ್ಯಾರು? ಮಾನವ ಶರೀರ, ಆದರೆ ಬೆಕ್ಕಿನ ಆಕೃತಿ ಒಳಗಿರುತ್ತೆ. ಬೆಕ್ಕು ತಿನ್ನುತ್ತಾರೆ, ಅದನ್ನೆಲ್ಲ ತಿನ್ನುತ್ತೆ. ಇನ್ನು ಕೆಲವು ಕಪ್ಪೆನ ಹಂಗೆ ಇಡೀ ನುಂಗು ಬಿಡ್ತಾರೆ ರೀ. ಅವರ ಶರೀರದೊಳಗೆ ಹಾವಿನ ಆಕೃತಿಯ ಜೀವನ ವಾಸನಾಗಿರ್ತಾನೆ. ಇನ್ನು ಕೆಲವು ಬ್ಯಾಟ್ ಅಂದರೆ ಈ ಜೋತು ಬಾವಲಿ ಅಂತ ಹೇಳ್ತಾರೆ, ಜೋತ್ಕೊಂಡಿರುತ್ತೆ ಬಾವಲಿ, ಕಣ್ಕಪ್ಪಡಿ ಅಂತ ಹೇಳ್ತೀವಿ ನಾವು, ಬಾವಲಿ ಅಂತ ಹೇಳ್ತಾರೆ. ಇಂಗ್ಲಿಷಿನಲ್ಲಿ ಅದಕ್ಕೆ ಬ್ಯಾಟ್ ಅಂತ ಹೇಳ್ತಾರೆ. ಅದನ್ನು ತಿನ್ನುವವರಿದ್ದಾರೆ. ಇವರ್ಯಾರು? ಮಾನವರು ಅಲ್ಲ. ಇವರ್ಯಾರು? ಮಾನವರಲ್ಲ. ಮಾನವ ಶರೀರವಿದೆ ನಿಜ, ಆದರೆ ಮಾನವ ಶರೀರದ ಒಳಗೆ ಇರುವ ಮೂಲ ಆಕೃತಿ ಪ್ರಾಣಿಗಳದ್ದು. ಇದು ಯಾಕೆ ನಾನು ಹೇಳಲು ಬಯಸ್ತೀನಿ ಅಂದರೆ, ಒಂದು ಗೋವಿತ್ತು. ಆ ಗೋವು ಪ್ರತಿ ದಿವಸವೂ ಪ್ರವಚನಕ್ಕೆ ಬಂದು ಕೂತ್ಕೊಳ್ತಿತ್ತು. ಪ್ರತಿ ದಿವಸ ಪ್ರವಚನ ಮುಗಿದ ಮೇಲೆ ಎದ್ದು ತನ್ನ ಎಲ್ಲಿತ್ತೋ ಕೊಟ್ಟಿಗೆನೋ ಅಲ್ಲಿ ಹೋಗ್ತಿತ್ತು. ಭಾಗವತದ ಕೊನೆಯ ದಿನಗಳಲ್ಲಿ ಭಾಗವತವನ್ನು ಕೇಳಿದಂತಹ ಪರೀಕ್ಷಿತ ರಾಜ ಹಾವನ್ನು ಕಚ್ಚಿ ತನ್ನ ದೇಹವನ್ನು ಬಿಟ್ಟಂತೆ ಬರೆದಿದ್ದಾರೆ, ಮೋಕ್ಷವನ್ನು ಹೊಂದಿದ್ದ. ಅವತ್ತು ಆ ಆಕಳು ತನ್ನ ಶರೀರವನ್ನು ತ್ಯಜಿಸಿತ್ತು. ಇಂತಹ ಪ್ರಾಣಿಗಳ ಶರೀರದ ಒಳಗೆ ಮಾನವಾಕೃತಿಯಿಂದಲೇ ಇರೋದ್ರಿಂದ ಆ ಮಾನವನ ಸ್ವಭಾವ ಪ್ರಾಣಿ ದೇಹಕ್ಕೆ ಬಂದಿರುತ್ತೆ. ಮಾನವನ ಶರೀರದಲ್ಲಿ ಪ್ರಾಣಿಯ ಜೀವಾತ್ಮ ವಾಸ ಮಾಡಿಕೊಂಡಿರೋದ್ರಿಂದ ಪ್ರಾಣಿಯ ಸ್ವಭಾವಗಳೆಲ್ಲ ಮಾನವ ಶರೀರಕ್ಕೆ ಬಂದಿರುತ್ತದೆ. ಇದು ಬಹು ಸೂಕ್ಷ್ಮವಾಗಿರ್ತಕ್ಕಂತಹ ಪಾಠ. ಒಂದು ಪಕ್ಷ ಹಂದಿ ಏನಾದರೂ ಜೀವನದಲ್ಲಿ ಒಳ್ಳೇದು ಮಾಡಿದರೆ, ಅದೇನು ಹಂದಿ ಏನು ಒಳ್ಳೇದು ಮಾಡೋದು? ತಲಕಾಯಿ ಬಜ್ಜಿ ಯಾರಿಗೂ ಉಪದ್ರ ಮಾಡಿಲ್ಲ ಅಂತ ಇಟ್ಕೋಬೇಕಷ್ಟೆ. ಹಂದಿ ಏನು ಒಳ್ಳೇದು, ಅದೇನು ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು? ಯಾರಿಗೂ ಉಪದ್ರ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಅದೇನಾದರೂ ಮಾನವನ ಶರೀರವನ್ನು ಪಡೆದುಕೊಂಡಿದ್ದರೆ ಒಳಗೆ ಹಂದಿಯ ಆಕೃತಿಯೇ ಇರುತ್ತದೆ. ಕೆಲವರಂತೂ ಹಸಿ ಮಾಂಸವನ್ನು ಹೋಗಿ ಕುತ್ತಿಗೆಗೆ ಬಾಯಿ ಹಾಕಿ ಹಾಗೆ ರಕ್ತವನ್ನು ಕುಡಿಯುವಂಥವರಿದ್ದಾರೆ. ನೀವು ನೋಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ. ಕೆಲವರು ಹಾಗೆ ಮೇಕೆ ಕುತ್ತಿಗೆಗೆ ರಪ್ ಅಂತ ಬಾಯಿ ಹಾಕಿಬಿಡ್ತಾರೆ, ಹಾಗೆ ಕಚ್ಚಿ ರಕ್ತವನ್ನು ಕುಡಿತಾರೆ. ಇವರು ಮಾನವ ದೇಹದಲ್ಲಿ ಇರುವ ವ್ಯಾಘ್ರಗಳು. ಹೇಳ್ತಾರಲ್ಲ, ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಆಗ ಅದೇ ಬಂದಿರಬೇಕೇನು. ಮುಖ ಗೋವು, ಒಳಗೆ ವ್ಯಾಘ್ರ ಜೀವ ಇದೆ ಎನ್ನುವುದು ನಮ್ಮ ಹಿಂದಿನವರ ತಿಳುವಳಿಕೆಗೆ ಬಂದಿದೆ, ಕಣ್ಣಿಗೆ ಕಾಣಿಸಿದೆ ಅವರಿಗೆ. ಹಾಗಾಗಿ ಈ ಗಾದೆಯನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಅವನೊಬ್ಬ ಗೋಮುಖ ವ್ಯಾಘ್ರ ಬಿಡ್ರಿ,
ನೋಡಕ್ಕೆ ಮಾತ್ರ ಗೋವಿದ್ದಂಗಿದ್ದಾನೆ, ಒಳಗೆ ವ್ಯಾಘ್ರವೇ ಅಡಗಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ಟೋಟಲ್ ಆಗಿ ಹೇಳಬೇಕಂದ್ರೆ ಶಾಸ್ತ್ರೀಯವಾದ ವಿಷಯ ಏನೆಂದರೆ, ಏನು ವಿಷಯ ಏನಂದರೆ ಟೋಟಲ್ ಆಗಿ ಹೇಳಬೇಕಾದ್ರೆ ಶಾಸ್ತ್ರೀಯವಾದ ವಿಚಾರ ಏನು, ಮಾನವ ದೇಹದ ಒಳಗೆ ಪ್ರಾಣಿಯ ಆಕಾರದ ಜೀವಾತ್ಮನು ಇದ್ದರೆ ಮಾನವನ ದೇಹ ಅದಕ್ಕೆ ಬರಲ್ಲ. ಅಂದರೆ ಹಂದಿ ದೇಹದೊಳಗೆ ಮಾನವ ಇದ್ದರೆ ಹಂದಿಯ ದೇಹದ ಆಕೃತಿ ಮಾನವನಿಗೆ ಇರೋಲ್ಲ, ಆದರೆ ಮಾನವನ ಸ್ವಭಾವ ಆ ಹಂದಿಗೆ ಬಂದಿರುತ್ತೆ. ಹಾಗೆ ಮಾನವ ದೇಹವನ್ನು ಪಡೆದುಕೊಂಡು ಒಳಗೆ ಹಂದಿಯ ಜೀವನಿದ್ದರೆ ಆ ಹಂದಿಯ ಜೀವನದ ಅಂಶವೆಲ್ಲ ಮಾನವನಿಗೆ ಬಂದಿರುತ್ತೆ. ಅದಕ್ಕೆ ಕೆಲವರು ಹೇಳ್ತಿರ್ತಾರೆ, ಹಂದಿ ಥರ ಬಾಳ್ತಾನ್ರಿ, ಹಂದಿ ಇದ್ದಂಗೆ ಇದ್ದಾನ್ರಿ ಇವನು ಅಂತ ಕೆಲವರು ಹೇಳ್ತಾನೆ. ಆ ನಾಯಿ ನೋಡಿ, ಅದಕ್ಕೆಷ್ಟು ಸಂಸ್ಕಾರ ಸಂಸ್ಕೃತಿ, ಪಾಪ ಏಕಾದಶಿ ಉಪವಾಸ ಮಾಡುತ್ತೆ, ಮಡಿ ನೇಮ ನಿಷ್ಠೆ ಇಲ್ಲಿದ್ದವ್ರನ್ನ ಮುಟ್ಕೊಳ್ಳಲ್ಲ, ಏನೆಲ್ಲ ಹೇಳ್ತೀವಿ ನೋಡಿ. ಆಡು ಮಾತುಗಳಲ್ಲೇ ನಮ್ಮ ದರ್ಶನದ ಸುಂದರವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ತೆರೆದುಕೊಂಡಿದೆ. ಇದು ಯಾಕೆ ಇದನ್ನು ಹೇಳಿದ್ದೀವಿ ನಾವು ಅಂತಂದರೆ, ಶಾಸ್ತ್ರ ಅನ್ನೋದು ಅಂತಶ್ಚಕ್ಷು ಇಲ್ಲದವರು ಹೇಳೋ ಮಾತಿದು. ಏನಂದರೆ ಜೀವ ನಿರಾಕಾರ, ಅವನಿಗೆ ಯಾವ ಆಕೃತಿನೂ ಇಲ್ಲ, ಅವನು ಹಂದಿ ದೇಹ ಪಡ್ಕೊಂಡ್ರೆ ಅವನು ಹಂದಿ ಆಗ್ಬಿಡ್ತಾನೆ, ಅವನು ಹಾವಿನ ದೇಹ ಪಡ್ಕೊಂಡ್ರೆ ಅವನು ಹಾವಾಗ್ತಾನೆ, ಇಲಿ ದೇಹ ಪಡ್ಕೊಂಡ್ರೆ ಇಲಿ ಆಗ್ತಾನೆ. ಇನ್ನೂ ಕೆಲವು ಶಾಸ್ತ್ರಗಳಿದೆ, ಅದು ವಿಶಿಷ್ಟ ಶಾಸ್ತ್ರಗಳು. ಹಂದಿಗಳೇ ಇರ್ತಾರೆ, ಮನುಷ್ಯರೇ ಇರ್ತಾರೆ, ಅದೆಲ್ಲ ಬೇರೆ ಬೇರೆ. ಕೆಲವರ ಶರೀರದಲ್ಲಿ ಪುರುಷರ ದೇಹವಿರುತ್ತೆ, ಒಳಗೆ ಇರುವ ಜೀವಾತ್ಮದ ಶರೀರದ ಆಕೃತಿ ಪುರುಷ ದೇಹ ಇರಲ್ಲ. ಅವರಿಗೆ ಏನಿರುತ್ತೆ, ಅವರಿಗೆ ಸ್ತ್ರೀ ದೇಹವೇ ಇರುತ್ತೆ. ಅವರು ಸ್ತ್ರೀ ದೇಹವನ್ನು ಏನೋ ಪ್ರಾರಬ್ಧ, ಕೆಲವೊಮ್ಮೆ ಯಾವುದೋ ಪ್ರಾರಬ್ಧದಿಂದ ಯಾವುದೋ ಮನೆಗೆ ಹೋದಾಗ ಪುರುಷ ದೇಹವನ್ನು ಪಡ್ಕೊತಾರೆ. ಆದರೆ ಒಳಗಿರುವವಳು ಸ್ತ್ರೀಯೇ ಆಗಿರುವುದರಿಂದ, ಹೆಣ್ಣಾಗಿರುವುದರಿಂದ ಅವಳ ಗುಣವೆಲ್ಲ ಆ ಶರೀರದಲ್ಲಿ ಪ್ರೊಜೆಕ್ಟ್ ಆಗತ್ತೆ. ಕೆಲವೊಮ್ಮೆ ಗಂಡಸರಲ್ಲಿ ಹೆಣ್ಣು ಮಕ್ಕಳ ಜೀವ, ಕೆಲವರಲ್ಲಿ ಹೆಣ್ಣು ಮಕ್ಕಳಲ್ಲಿ ಗಂಡಸರ ಜೀವ ಇರುತ್ತೆ. ಅವ್ರು ಪ್ಯಾಂಟ್ ಹಾಕೊಳ್ಳೋದು, ಸಿಗರೇಟ್ ಸೇದೋದು ಎಲ್ಲಾನು ಮಾಡ್ತಿರ್ತಾರೆ. ಯಾಕೆಂದರೆ ದೇಹ ಗಂಡು, ಒಳಗೆ ಇರುವ ಜೀವಾತ್ಮ ಇದೆಯಲ್ಲ ಅದು ಹೆಣ್ಣು ಜೀವಾತ್ಮ. ಹೆಣ್ಣು ಜೀವಾತ್ಮ ಅಂದ್ರೆ ಅರ್ಥ ಏನು, ಹೆಣ್ಣಿನ ಆಕೃತಿ ಇದೆ ಅಂತಲೇ ಅರ್ಥ. ಮೂಲ ಅಂದರೆ ಇದರ ಅರ್ಥ ಏನು ಅಂದರೆ, ಮೂಲ ಜೀವಾತ್ಮನ ವಿಷಯ ಹೇಳ್ತಾರೆ. ಮೂಲ ಜೀವನಕ್ಕಾಗಿ ಆಗಿದ್ದರೆ, ಮೂಲ ಜೀವನು ಗರುಡನಾಗಿದ್ದರೆ, ಮೂಲ ಜೀವನು ಸಿಂಹನಾಗಿದ್ದರೆ ಅವರಿಗೆ ಮನೆ ಬದಲಿಸೋ ಪ್ರಸಂಗ ಬರುತ್ತೆ. ಯಾಕೆ ಅಂದರೆ ನಮ್ಮ ದುಡಿಮೆಗಳು ಅದೆಷ್ಟೋ ಏನು ಬೇಕಾದರೂ ಇರಲಿ, ಅವ್ರು ರಾಜನಾಗಿರಲಿ ರೀ, ಕೆಲವೊಮ್ಮೆ ಏನೋ ಫ್ಲಡ್ಡು ಗಿಡ್ಡು ಬಂದಾಗ ಎಲ್ಲೋ ಒಂದು ಕಡೆ ಅರಣ್ಯದಲ್ಲಿ ಸಿಕ್ಕಾಕೊಂಡಾಗ ಗುಡಿಸ್ಲಲ್ಲಿ ವಾಸ ಮಾಡೋ ಯೋಗ ಬರುತ್ತೋ ಇಲ್ವೋ? ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ಗುಡಿಸ್ಲಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಒಂದು ತಿಂಗಳಗಟ್ಟಲೆ ಫ್ಲಡ್ಡು, ಏನು ಮಾಡಬೇಕು? ಆದರೆ ರಾಜನ ಟಿವಿ ಶೈಲಿಗಳನ್ನು ಮೀರಿರುವುದಿಲ್ಲ. ಗುಡಿಸಿಲಿನಲ್ಲಿ ಇದ್ದರೂ ರಾಜನ ಹಾಕಿಯೇ ಇರ್ತಾನೆ. ಈ ರೀತಿಯಾಗಿ ನಾವು ಅರ್ಥ ಅನುಸಂಧಾನ ಮಾಡುವುದೇನೆಂದರೆ, ದೇಹ ಯಾವುದೇ ಬರಲಿ ಜೀವಿಯ ಆಕೃತಿ ಚೇಂಜ್ ಆಗೋದಿಲ್ಲ. ಆದರೆ ಕೆಲವು ಮತಗಳಲ್ಲಿ ನಿರಾಕಾರ, ಏನು ಇಲ್ಲ, ಅಲ್ಲಿ ಕಣಗಳು ಮಾತ್ರ. ಅಯ್ಯೋ, ಇಷ್ಟೊಂದು ಬುದ್ಧಿವಂತಿಕೆ, ಇಷ್ಟೊಂದು ಸಂಸ್ಕೃತಿ, ಜನ್ಮಾಂತರದ ವಿಷಯಗಳು ಎಲ್ಲವೂ ಇಷ್ಟು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವಾಗ ಏನು ಇಲ್ಲ ಅಂದ್ಬಿಟ್ರೆ ಯಾಕೆ ಇದೆಲ್ಲ? ಈ ಪಾರಾಯಣ, ಈ ಪುಣ್ಯಕಥೆ ಶ್ರವಣ, ಟೀಚರ್ ಅಂತ ಒಬ್ಬ, ಶಿಷ್ಯ ಸ್ಟೂಡೆಂಟು ಅಂತ ಒಬ್ಬ, ಜ್ಞಾನ ಅಂತ ಒಂದು, ಅಜ್ಞಾನ ಅಂತ ಒಂದು, ಕತ್ತಲೆ ಬೆಳಕು ಒಂದು, ಎಲ್ಲವೂ ತಿರುಗಮೃಗ ಆಗಿಬಿಡಲ್ವೇ? ಇದನ್ನು ಅರಿತು ನೋಡಬೇಕಲ್ವೇ? ಈ ರೀತಿಯಾಗಿ ಇರುವ ವಿಚಾರ ತಗೊಂಡಾಗ ಕೆಲವು ಮತದವರು ಹೇಳುತ್ತಾರೆ, ಮಾನವ ಆಕೃತಿ ಬಂದರೆ ಜೀವನು ಮಾನವನಾಗ್ತಾನೆ, ಹಲ್ಲಿ ಆಕೃತಿ ಬಂದರೆ ಜೀವನು ಹಲ್ಲಿ ಆಗ್ತಾನೆ. ಇಲ್ಲ, ದೇಹ ಯಾವುದೇ ಇರಲಿ ಒಳಗಿರುವ ಜೀವಿಯ ಆಕೃತಿಯಾಗಲಿ ಸ್ವಭಾವವಾಗಲಿ ಚೇಂಜ್ ಆಗುವುದೇ ಇಲ್ಲ. ಇದು ನಮ್ಮ ಧರ್ಮಶಾಸ್ತ್ರವು ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿರತಕ್ಕಂತಹ ವಿಚಾರ. ಅವರೇನು ಹೇಳ್ತಾರೆ, ಆ ಶರೀರಕ್ಕೆ ಆ ಶರೀರ
ಆಯಾ ಶರೀರಕ್ಕೆ ಆಯಾ ಜೀವವು ಅದೇ ಶರೀರವನ್ನು ಹೊಂದಿಬಿಡುತ್ತಾನೆ ಎಂದುಬಿಟ್ಟು ನಾನು ನಿಮಗೆ ಉದಾಹರಣೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮಗೊಂದು ಅಂದಾಜು ಇರಲಿ ಅಂತ. ಈ ಕಾರ್ತೀಕ ಮಾಸದಲ್ಲಿ ಒಂದು ಗೆಣಸು ಅಂತ ಬರುತ್ತೆ. ಆ ಗೆಣಸು ವಾತಕಾರಕ ಅಂತ ಪಿಂಕ್ ಇರುತ್ತೆ, ಅದು ಗೆಣಸು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಆ ಗೆಣಸು ಒಂಥರ ಕೋರೆಯಾಗಿ ಸೊಟ್ಟಿಗಿರೋ ಒಂದು ಗೆಣಸು ತೊಗೊಂಡು ನೀವು ಅದನ್ನು ಡಬ್ಬಿಲಿ 1 ತಾಸು 2 ತಾಸು ಬೇಕಾದ್ರೆ 1 ವಾರ ಇಡಿ, ತೆಗೆದು ನೋಡಿ. ಡಬ್ಬಿಯ ಆಕೃತಿಯಾಗಿರುತ್ತೆ ಗೆಣಸು, ಕೋರೆ ಸೊಟ್ಟ ಹೋಗುತ್ತದೆ, ಸರಿ ಹೋಗುತ್ತಾ? ಬೇಡ, ಚೀಲದಲ್ಲಿ ಹಾಕ್ರಿ, ಚೀಲದ ಥರ ಆಕೃತಿ ಬರುತ್ತೆ ಅದಕ್ಕೆ. ಗುಡಾಣದಲ್ಲಿ ಹಾಕ್ರಿ, ಗುಡಾಣದ ಆಕೃತಿ ಬರುತ್ತೆ ಅದಕ್ಕೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೊಟ್ಟೆ ಕಡಬು ಅಂತ ಮಾಡ್ತಾರೆ. ಕಡಬನ್ನು ಕೊಟ್ಟೆ ಅಂತ ಅರ್ಥ ಅಲ್ಲ. ಕೊಟ್ಟೆ ಅಂದರೆ ಒಂದು ಚೀಲ. ಇದು ಒಲಿ ಅಂತ ಹೇಳ್ತೀವಿ. ಓಲೆ ಅಲ್ಲ, ಒಲಿಯುವುದು ಬೇರೆ, ಓಲಿ ಅಂತ ಹೇಳ್ತೀವಿ. ಏನು ಅಂದರೆ ಓಲೆ ಗರಿ ಅಂತ ಬರೀತಿದ್ರಲ್ಲ ಹಿಂದೆ, ಓಲಿ ಗರಿ ಅಂದರೆ ಈ ಗಂಡು ಕೇದಿಗೆ ಅಂತ ಸಿಗುತ್ತೆ. ಅದು ಪರಿಮಳ ಆ ಥರ ಬರಲ್ಲ, ಹೂವಿನ ಪರಿಮಳ ಬರಲ್ಲ ಅದು. ಆ ಗಂಡು ಕೇದಿಗೆ ಒಂದು ಔಷಧಿ ಅಂಶ ಇದೆ. ಆ ಮುಳ್ಳನ್ನೆಲ್ಲ ತೆಗೆದು ಅದನ್ನು ಬೆಂಕಿಯ ಮೇಲೆ ಇಟ್ಟು ಸ್ವಲ್ಪ ಬಾಡಿಸಿ ಅದನ್ನು ಹೀಗೆ ಕಟ್ತಾ ಹೋಗ್ತಾರೆ. ಡಬ್ಬಿ ಥರ ಮಾಡ್ತಾರೆ. ಆ ಡಬ್ಬಿಯಲ್ಲಿ ಉದ್ದಿನ ಹಿಟ್ಟನ್ನು ಬಂದವನ್ನು ತುಂಬಿಸ್ತಾರೆ. ಆ ಆಕೃತಿ ಬರುತ್ತೆ ಅದಕ್ಕೆ. ಬಂದ ಮೇಲೆ ಅದರ ಪರಿಮಳ ಎಲ್ಲ ಅದಕ್ಕೆ ಬರುತ್ತೆ. ಅದೇ ಗೆಣಸನ್ನು ತಗೊಂಡು ಹೋಗಿ ಆಲ್ರೆಡಿ ತಯಾರಾಗಿರ್ತಕ್ಕಂತಹ ಶರೀರ ಗೆಣಸು ತೊಗೊಂಡೋಗಿ ಒಲೀಲಿ ಇಟ್ಬಿಟ್ಟು ಒಲೆ ಮೇಲೆ ಇಟ್ಟರೆ ಅದು ಆಕೃತಿ ಬರುತ್ತಾ? ಬರೋಲ್ಲ. ಯಾಕೆಂದರೆ ಅಸಿಡಿಟಿ ಬರ್ಬೋದು ಅಷ್ಟೇ. ನಾವೆಲ್ಲ ನಾವು ವಾಯುದೇವರ ಮತದವರು ಅಂತ ಅಂದ್ಬಿಟ್ಟು ನಮಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಅಪಾನ ವಾಯು ಜಾಸ್ತಿ ಆಗಿರೋ ವಾಯು ಮತ ಅಲ್ಲ ನಮ್ಮದು. ಶುದ್ಧವಾಗಿರ್ತಕ್ಕಂಥ ಸಂಜೀವಿನಿಯ ಮತವೆಂದು ನಾವು ಅರ್ಥಕೊಂಡಿದ್ದೇವೆ. ಹಾಗಾಗಿ ಅವರನ್ನು ಸಂಜೀವರಾಯರು ಅಂತ ನಾವು ಕರೆಯೋದು. ಯಾವ ತೊಟ್ಟೆಯಲ್ಲಿ, ಯಾವ ಡಬ್ಬಿಯಲ್ಲಿ, ಯಾವುದರಲ್ಲೂ ಹಾಕಿದರೂ ಗೆಣಸು ತನ್ನ ಆಕೃತಿಯನ್ನು ಬದಲಿಸಲಿಲ್ಲ ಅಂದ ಮೇಲೆ ಅದು ಮೂಲ ಆಕೃತಿಯನ್ನು ಬದಲಿಸಲಿಲ್ಲ. ಬೇಕಾದರೆ ನಿಮ್ಮ ಮುಖದಲ್ಲಿ ಬಣ್ಣ ಬದಲಾಯಿಸ್ಕೊಳ್ತಾ ಹೋಗ್ಬೋದು. ಇವತ್ತೊಂದು ಬಣ್ಣ, ನಾಳೆ ಒಂದು ಬಣ್ಣ, ನಾಡದ್ದೊಂದು ಬಣ್ಣ, ಹೀಗೆ ಬಣ್ಣ ಹಾಕೋತಾ ಹೋಗ್ಬೋದು. ಬಿಟ್ಟರೆ ಬಣ್ಣದ ಜಗತ್ತಿನಲ್ಲಿ ಏನನ್ನು ಬದಲಿಸಬಹುದು, ಆದರೆ ಮೂಲ ಜೀವನ ಆಕೃತಿಯನ್ನು ಬದಲಿಸಲಾಗದು ಎನ್ನುವ ಲೆಕ್ಕದಲ್ಲಿ ಆವಳಿಸುವಾಗ ಯಶೋಧಾದೇವಿಗೆ ದೇವತನ್ನೊಳಗೆ ಹುದುಗಿದ್ದ ಭುವನವನ್ನೆಲ್ಲ ತೋರಿದ್ದುದು ಇಲ್ಲವೇ? ಯಾಕೆ ಈ ವಿಷಯ ಬರ್ತಾ ಇದೆ ಅಂದರೆ, ಮೂಲದಲ್ಲಿ ಶ್ರೀಮನ್ನಾರಾಯಣ ಶಂಖ, ಚಕ್ರ, ಗದ, ಪದ್ಮ ಇದೆ ತಾನೆ. ಅವನು ಈಗ ಮಾನವ ಆಕೃತಿಯನ್ನು ಪಡೆದುಕೊಂಡಿದ್ದಾನೆ ಅಂದಮೇಲೆ, ಈ ಹೇಲು, ಈ ಉಚ್ಚೆ, ಈ ಸಂಕಟ, ಈ ನೋವು ಅನ್ನೋ ಶರೀರ ಬಂದಿದ್ದ ಮೇಲೆ ಆ ನಾರಾಯಣನ ಆಕೃತಿಯೂ ಚೇಂಜ್ ಆಗಬೇಕಲ್ಲ ಮನುಷ್ಯನಾಗಿ. ಬೇರೆ ಮತದವರ ಪ್ರಕಾರ ಹಂದಿಯ ದೇಹದಲ್ಲಿ ಮಾನವನ ಆಕೃತಿಯು ಹಂದಿಯಾದಂತೆ ಅಂತ ಅವರು ಹೇಳ್ತಾರೆ. ನಾವಲ್ಲ, ಮಾನವನ ಆಕೃತಿಯಲ್ಲಿ ಶ್ರೀಮನ್ನಾರಾಯಣನು ಅಡಗಿದ್ದರೆ ಅವನು ಮಾನವನಾದ. ಮುಂದಿನ ಭಾಗದಲ್ಲಿ ಚಿಂತನೆ ನಡೆಸೋಣ. ಶೋಭಾನೆ.